ಅರ್ಜುನನ್ನ ಕೊಂದ ಪುಂಡಾನೆ ಸೆರೆಗೆ ಮಾವುತರು ಶಪಥ ಮಾಡಿದ್ದಾರೆ. ಅಭಿಮನ್ಯು ನೇತೃತ್ವದಲ್ಲಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ. ಹಾಸನ ಜಿಲ್ಲೆ ಬಿಕ್ಕೋಡು ಗ್ರಾಮದಲ್ಲಿ ಆನೆ ಸೆರೆಗೆ ಕಾರ್ಯಾಚರಣೆಯನ್ನ ನಡೆಸಲಾಗುತ್ತೆ. ಸಕಲೇಶಪುರ, ಬೇಲೂರು, ಆಲೂರಿನಲ್ಲಿ ಆನೆ ಹಾವಳಿ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ. ಆನೆ ಸೆರೆ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗಿಯಾಗಿದ್ದಾರೆ. 8 ಸಾಕಾನೆಗಳಿಂದ ಪುಂಡಾನೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ನಿರಂತರವಾದಂತಹ ಸಮಸ್ಯೆ, ಬಹಳ ವರ್ಷಗಳಿಂದಲೂ ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ಕೊಂಡೇ ಇದ್ದಾರೆ. ಹೇಗಾದರೂ ಮಾಡಿ ಈ ಪುಂಡಾನೆಗಳನ್ನು ಸೆರೆ ಹಿಡಿರಿ ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. ಇನ್ನಿಲ್ಲದಂಥ ಪ್ರಯತ್ನವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಅರ್ಜುನನನ್ನು ಕಳೆದುಕೊಂಡಿರುವಂಥ ನೋವು, ಆ ನೋವಿನಲ್ಲಿಗೆ ಆ ಪುಂಡಾನೆ ಸೆರೆಗೆ ಮಾವುತರು ಶಪಥ ಮಾಡಿದಂಗಿದೆ. ಅಭಿಮನ್ಯು ನೇತೃತ್ವದಲ್ಲಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆ ಬಿಕ್ಕೋಡು ಗ್ರಾಮದಲ್ಲಿ ಆನೆ ಸೆರೆಗೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಸಕಲೇಶಪುರ, ಬೇಲೂರು, ಆಲೂರಿನಲ್ಲಿ ಆನೆ ಹಾವಳಿ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಆನೆ ಸೆರೆ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಅದಕ್ಕಾಗಿ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಹೇಗಾದರೂ ಮಾಡಿ ಈ ಕಾಡಾನೆಗಳ ಹಾವಳಿಯನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನಿಲ್ಲದಂಥ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕಾಡಾನೆ ಕಾರ್ಯಾಚರಣೆ ಕೂಡ ನಾಳೆಯಿಂದ ಪ್ರಾರಂಭ ಆಗುತ್ತೆ ಸರ್. ಅದೇ ಅದು ಈ ಕಾಡಾನೆ ಕಾರ್ಯಾಚರಣೆ ನಾಳೆಯಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಅಭಿಮನ್ಯು ಟೀಮ್ ಇವತ್ತು 5 ಆನೆ ಬಂದಿದೆ. ಈಗ ಅಭಿಮನ್ಯುನು ಇವತ್ತು ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಅಭಿಮನ್ಯು ಬಂದು ನಾಳೆಯಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಾರ್ಯಾಚರಣೆ ಯಶಸ್ವಿಗೊಳ್ಳಲಿ ಅಂತೇಳಿ ನಾವು ಮೊದಲು ಕೇಳ್ಕೊಳ್ತೀವಿ. ಇಲ್ಲಿ ಹಾಸನ ಡಿಸ್ಟಿಕ್, ಬೇಲೂರು ತಾಲೂಕು, ಬಿಕ್ಕೋಡು, ಸಕಲೇಶಪುರ, ಅರೇಹಳ್ಳಿ ಎಲ್ಲ ಕಾಡಾನೆ ದಾಳಿಯಿಂದ ಭಾಳ ಇದಾಗ್ತಿದೆ. ಮೊನ್ನೆನೋ ಬಿಕ್ಕೋಡು ಹೋಬಳಿಯಲ್ಲಿ ಒಬ್ಬರು ವಸಂತ್ ಕುಮಾರ್ ಅನ್ನೋರು ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮತ್ತೆ ಕಾರ್ಯಾಚರಣೆಗೆ ಬಂದಿದೆ. ಇಲ್ಲಿ ತೋಟದಲ್ಲಿ ಇದೆ, ಎಲ್ಲ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ. ಗದ್ದೆ ಆಗಲಿ ಏನೇ ಬೆಳೆ ಬೆಳೆಯೋದಕ್ಕೆ ಆಗ್ತಾಯಿಲ್ಲ ಆನೆ ದಾಳಿಯಿಂದ. ಹಾಗಾಗಿ ಆನೆಗಳನ್ನೆಲ್ಲ ಬೇರೆ ಕಡೆ ಮಾರ್ಪಾಡು ಮಾಡಲಿ. ಮತ್ತು ಹಾಗೇನೆ ಅರ್ಜುನನನ್ನು ಕೊಂದಂಥ ಆನೆಯನ್ನು ದಯವಿಟ್ಟು ವಿನು ಅವರಿಗೆ ಒಂದು ಇದು ಕೊಟ್ಟರೆ ಅವರು ಪಳಗಿಸಿ ಅಂಬಾರಿ ಓಡಿಸೋ ಕೆಲಸ. ಇದೇ ಅರ್ಜುನ ಏನು ಬ್ಯಾಚ್ ಇತ್ತು, ಆ ಬ್ಯಾಚಲ್ಲಿ 9 ಆನೆನ ಹಿಡಿಬೇಕು ಅಂತ ಪರ್ಮಿಷನ್ ಕೊಟ್ಟಿದ್ದರು. ಆ ಕಾರ್ಯಾಚರಣೆಯಲ್ಲಿ ಅರ್ಜುನ ಅರ್ಧದಲ್ಲೇ ಸಾವನ್ನಪ್ಪಿದ್ದು ನಮಗೆ ಭಾಳ ಬೇಸರ ತಂದಿರೋಂಥ ವಿಷಯ. ಅದರಲ್ಲಾಗಿ ಅರ್ಜುನ ಏನು ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಪುನೀತ್ ರಾಜ್ಕುಮಾರ್ನ ಯಾವ ರೀತಿ ಕಳ್ಕೊಂಡು, ಅದೇ ರೀತಿಯಲ್ಲಿ ಅದೇ ನೋವು ಈ ಅರ್ಜುನನ್ನು ಕಳ್ಕೊಂಡಿದ್ದು ನಮ್ಮ ಜನಗಳಲ್ಲಿ, ಅದರಲ್ಲೂ ಹೆಚ್ಚಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ನೀವು ನೋಡ್ಬೋದು. ಯಾರನ್ನೇ ಕೇಳಿದ್ರು ಅರ್ಜುನ ಸತ್ತೋಗಿದ್ದು ಇದನ್ನು ಇವಾಗಲೂ ಕೂಡ ನಂಬೋಕ್ಕಾಗಲ್ಲ ಅಂತ ಒಂದು ಇದನ್ನು ಕಳ್ಕೊಂಡಿದ್ದು. ಈಗ ಅದೇ ಜಾಗಕ್ಕೆ ಅಭಿಮನ್ಯು ಬಂದು ಆ ಕಾರ್ಯಾಚರಣೆಯನ್ನು ಮುನ್ನಡೆಸ್ಕೊಡ್ಬೇಕು. ಮತ್ತು ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಆದಷ್ಟು ಆನೆಗಳ ಹಾವಳಿ ಕಡಿಮೆ ಮಾಡಬೇಕು. ಅದನ್ನು ಆನೆಗಳನ್ನ ಎಲ್ಲಾದರೂ ಬೇರೆ ಕಡೆ ಬಿಡೋ ಅಂಥ ಪ್ರಯತ್ನ ಮಾಡಬೇಕು ನಮ್ಮ ಅರಣ್ಯಾಧಿಕಾರಿಗಳು.